ಕರಾವಳಿಯ ಮೂಲ ನಿವಾಸಿಗಳು ಎನಿಸಿಕೊಂಡಿರುವ ಕೊರಗ ಸಮುದಾಯ ಸೌಲಭ್ಯಗಳಿಂದ ವಂಚಿತವಾಗಿ ಜೀವನ ನಡೆಸುತ್ತಿದೆ. ಸರ್ಕಾರ ಯೋಜನೆಗಳು ತಲುಪುತ್ತಿಲ್ಲ ಅನ್ನೋ ದೂರುಗಳು ಆಗಾಗ ಕೇಳಿಬರುತ್ತಿದೆ. ಇಂತಹ ಪರಿಸ್ಥಿತಿಯ ನಡುವಲ್ಲೇ ಸಮುದಾಯದ ಯುವತಿಯೋರ್ವಳು ಅದ್ವಿತೀಯ ಸಾಧನೆ ಮಾಡಿದ್ದಾಳೆ. ಅಷ್ಟಕ್ಕೂ ಈಕೆ ಮಾಡಿದ ಸಾಧನೆ ಎಂಥದ್ದು ಅನ್ನೋದನ್ನ ನೀವೇ ನೋಡಿ. ಕೊರಗ ಸಮುದಾಯ ಉಡುಪಿ ಜಿಲ್ಲೆಯ ಅತ್ಯಂತ ಹಿಂದುಳಿದ ಸಮುದಾಯಗಳಲ್ಲಿ ಒಂದು. ಸರ್ಕಾರ ಇವರಿಗೆ ಸಾಕಷ್ಟು ಯೋಜನೆಗಳನ್ನು ನೀಡಿದ್ರೂ ಕೂಡ ಅದು ಅರ್ಹರಿಗೆ ಸಲ್ಲುತ್ತಿಲ್ವ ಎನ್ನುವ ದೂರುಗಳು ಇಂದು ನಿನ್ನೆಯದಲ್ಲ. ಸಮಾಜದಲ್ಲಿ ಅಸ್ಪೃಶ್ಯರಂತೆ ಬದುಕುತ್ತಿರುವ ಕೊರಗ ಸಮುದಾಯದ ಮಕ್ಕಳು ಬಹುತೇಕ ಪ್ರಾಥಮಿಕ ಅಥವಾ ಪ್ರೌಢ ಶಿಕ್ಷಣಕ್ಕೆ ತಮ್ಮ ಶೈಕ್ಷಣಿಕ ಜೀವನವನ್ನು ಕೊನೆಗೊಳಿಸುತ್ತಾರೆ. ಇದಕ್ಕೆ ಕಾರಣಗಳು ನೂರಾರು ಇರಬಹುದು. ಆದರೆ ಕೊರಗ ಸಮುದಾಯದ ವ್ಯಕ್ತಿಯವರು ವೈದ್ಯರಾಗಬೇಕು ಎನ್ನುವ ಕನಸು ಇಂದು ನಿನ್ನೆಯದಲ್ಲ. ಸದ್ಯ ಕುಂದಾಪುರ ತಾಲೂಕಿನ ಉಳ್ತೂರು ನಿವಾಸಿ ಗಣೇಶ್ ವಿ ಮತ್ತು ಜಯಶ್ರೀ ದಂಪತಿಯ ಹಿರಿಯ ಪುತ್ರಿ ಡಾಕ್ಟರ್ ಕೆ ಸ್ನೇಹ ಎಜೆ ಮೆಡಿಕಲ್ ಕಾಲೇಜಿನಲ್ಲಿ ಎಂಬಿಬಿಎಸ್ ಪದವಿಯನ್ನು ಪೂರೈಸಿ ಇದೀಗ ನ್ಯೂಡೆಲ್ಲಿ ಯೂನಿವರ್ಸಿಟಿ ಕಾಲೇಜ್ ಆಫ್ ಮೆಡಿಕಲ್ ಸೈನ್ಸ್ನಲ್ಲಿ ಎಂಡಿ ಪದವಿ ಪಡೆಯುವ ಮೂಲಕ ಸಮುದಾಯದ ಕೀರ್ತಿ ಬೆಳಗಿದ್ದಾರೆ. ಸ್ನೇಹ ಅವರ ತಂದೆ ಗಣೇಶ್ ವಿ ತಾಲೂಕು ಕೊರಗ ಶ್ರೇಯೋಭಿವೃದ್ಧಿ ಸಮಿತಿಯ ಅಧ್ಯಕ್ಷರು. ಕಳೆದ 4 ದಶಕಗಳಿಂದ ಸಮುದಾಯದ ಮಕ್ಕಳ ಕಲ್ಯಾಣಕ್ಕಾಗಿ ಕೆಲಸ ಮಾಡಿಕೊಂಡು ಬಂದವರು. ಕೊರಗ ಮಕ್ಕಳ ಶೈಕ್ಷಣಿಕ, ಸಾಂಸ್ಕೃತಿಕ, ಸಾಮಾಜಿಕ ಉನ್ನತಿಗಾಗಿ ಕುಂಬಾಸಿಯಲ್ಲಿ ಕೊರಗ ಮಕ್ಕಳ ಮನೆ ಸ್ಥಾಪಿಸಿ ನಿರಂತರ ಸಮುದಾಯ ಜಾಗೃತಿಯಲ್ಲಿ ತೊಡಗಿಸಿಕೊಂಡವರು. ತಾಯಿ ಜಯಶ್ರೀ ಶಿಕ್ಷಕಿಯಾಗಿ ಸಮುದಾಯದ ಕಲ್ಯಾಣ ಕಾರ್ಯದಲ್ಲಿ ತೊಡಗಿಸಿಕೊಂಡವರು. ಮನೆಯಲ್ಲೇ ಓದಿಲ್ಲ ಅಂತ ಅವ್ರ ಬ್ಯಾಕ್ ಗ್ರೌಂಡ್ ಅಲ್ಲಿ ಇಲ್ವೇ ಇಲ್ಲ. ಫಸ್ಟ್ ಆಫ್ ಆಲ್ ತುಂಬಾ ಜನ ಇನ್ನ ತುಂಬಾನೇ ಬಡವರಿದ್ದಾರೆ. ನನಗೆ ಫಾರ್ ಸಮ್ ರೀಸನ್ ಮೈ ಫ್ಯಾಮಿಲಿ ಲೈಕ್ ಅ ಲಿಟಲ್ ಅಬೌವ್ ದ ನಾರ್ಮ್. ಅದಕ್ಕೆ ವಿ ವರ್ ಏಬಲ್ ಟು ಫಸ್ಟ್ ನಿಮ್ ಬೇಸಿಕ್ಸ್ ನೀಟ್ ಮೆಟ್ ಆದವಾಗ, ನಿಮ್ ಫುಡ್, ನಿಮ್ ಶೆಲ್ಟರ್ ಮೀಟ್ ಆದವಾಗ ನಿಮ್ಗೆ ನೆಕ್ಸ್ಟ್ ಥಿಂಕ್ ಮಾಡೋದಕ್ಕಾಗುತ್ತೆ. ಅದೇ ಇಲ್ದಿರುವಾಗ ತುಂಬಾ ಜನರ ಹತ್ರ ಇವತ್ವರೆಗೂ ಅದು ಸಹ ಇಲ್ಲ. ಸೊ ನಿಮ್ಗೆಲ್ಲದು ಕೊಡ್ತಿದೀವಿ ಅಂತಂದ್ರೆ ಇಲ್ಲ, ಮೀಟ್ ಆಗ್ತಿಲ್ಲ ಅವ್ರ ನೀಡ್ಸ್. ಅದು ವೆನ್ ಯು ಆರ್ ಹಂಗ್ರಿ, ವೆನ್ ಯು ಆರ್ ಟಯರ್ಡ್, ನಿಮಗೆ ಶೆಲ್ಟರ್ ಇಲ್ಲ ಅದನ್ನುವಾಗ ನಿಮಗೆ ಓದ್ಬೇಕು ಅನ್ನೋದು ಬರೋದು ತುಂಬಾ ಕಷ್ಟ ಆಗುತ್ತೆ. ವೆನ್ ಯು ಆರ್ ಬೇಸಿಕ್ ನೀಡ್ಸ್ ಆರ್ ಮೆಟ್, ನಿಮಗೆ ಸ್ವಲ್ಪ ಓಕೆ ಇದ್ನು ಬೋದನ ಅಂತ ಬರ್ಬೋದು. ಸೊ ನಮಗೆ ಅದಿದ್ರಿಂದ ನಮ್ದು ಆ ಬೇಸಿಕ್ ನೀಡ್ಸ್ ಮೆಟ್ ಆಗಿದ್ದಕ್ಕೆ it was easier on us. ನಮಿಗೂ ಓದೋದಕ್ಕೆ it was doable. ಬಟ್ ಸ್ನೇಹ ಬಾಲ್ಯದಿಂದಲೂ ಕಲಿಕೆಯಲ್ಲಿ ಚುರುಕಾಗಿದ್ದು 1ರಿಂದ 2ನೇ ತರಗತಿಯವರೆಗೆ ಅಂಕೋಲಾ, 3 ಮತ್ತು 4ನೇ ತರಗತಿ ಕುಂದಾಪುರದ ಹೋಲಿ ರೋಸರಿ, 6ರಿಂದ ಹೈಸ್ಕೂಲ್ ತನಕ ಹೆಬ್ರಿ ಚಾರಾ ನವೋದಯದಲ್ಲಿ ಅಧ್ಯಯನ ನಡೆಸಿದ್ರು. ಈಕೆಯ ಪ್ರತಿಭೆ ಗುರುತಿಸಿದ ಮೂಡುಬಿದಿರೆ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವಾ ಪಿಯುಸಿಗೆ ಉಚಿತವಾಗಿ ಶಿಕ್ಷಣ ವ್ಯವಸ್ಥೆ ಕಲ್ಪಿಸಿದ್ರು. ಪಿಯುಸಿಯಲ್ಲಿ 96% ಅಂಕ ಪಡೆದು ಸಿಇಟಿಯಲ್ಲಿ 2264ನೇ ರ್ಯಾಂಕ್ ಗಳಿಸಿದ್ದ ಈಕೆಗೆ ಮೆಡಿಕಲ್ ಸೀಟು ಲಭ್ಯವಾಗಿತ್ತು. ಸರ್ಕಾರಿ ಕೋಟಾದಡಿ ಕಲಿಕೆಯ ಅವಕಾಶವಿದ್ದರೂ ಹತ್ತಿರದಲ್ಲೇ ಕಲಿಕೆ ಮಾಡಬೇಕೆಂಬ ಹೆತ್ತವರ ಇಚ್ಛೆಯಂತೆ ಮಂಗಳೂರಿನ ಎಜೆ ಮೆಡಿಕಲ್ ಕಾಲೇಜಿಗೆ ದಾಖಲಿಸಿದ್ರು. 5 ವರ್ಷದ ಎಂಬಿಬಿಎಸ್ ಪದವಿ ಪೂರ್ಣಗೊಳಿಸಿ ಹೊಸದಿಲ್ಲಿಯ ಯೂನಿವರ್ಸಿಟಿ ಕಾಲೇಜ್ ಆಫ್ ಮೆಡಿಕಲ್ ಸೈನ್ಸ್ನಲ್ಲಿ ಎಂಡಿ ಪದವಿ ಪಡೆದು ವೈದ್ಯಕೀಯ ಸೇವೆಗೆ ಧುಮುಕಿದ್ದಾರೆ. ಪುತ್ರಿಯ ಶೈಕ್ಷಣಿಕ ಉನ್ನತಿಗಾಗಿ ತಮ್ಮದೆಲ್ಲವನ್ನ ಧಾರೆ ಎರೆಯುವ ಮೂಲಕ ಗಣೇಶ್ ವಿ ದಂಪತಿ ಸಮುದಾಯದಿಂದ ಮೊದಲ ಬಾರಿಗೆ ವೈದ್ಯೆಯನ್ನ ನಾಡಿಗೆ ಸಮರ್ಪಿಸಿದ್ದಾರೆ. ಅವರ ಕಿರಿಯ ಪುತ್ರಿ ಕೆ ಸಾಕ್ಷಿ ಕೂಡ ಪ್ರತಿಭಾನ್ವಿತೆ. ಪ್ರಸ್ತುತ ಗುಜರಾತ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡಿಸೈನ್ಸ್ನಲ್ಲಿ ವಿದ್ಯಾರ್ಜನೆ ಮಾಡ್ತಿದ್ದಾರೆ. ಅವಳ ತುಂಬ ಕಷ್ಟಪಟ್ಟು ಓದಿದಾಳೆ. ಮಾತ್ರ ಅವಳು ಓದುವಾಗ ಎಲ್ಲೂ ಸಹ ಇದು ಮಾಡಲಿಲ್ಲ. ಸಣ್ಣಿಂದ ಕಷ್ಟಪಟ್ಟು ಅಂದರೆ ಹಾಸ್ಟೆಲಲ್ಲಿ ಇದ್ದು ತುಂಬ ಓದಿದಾಳೆ ಅವಳು. ಹಾಗಾಗಿ ನಮ್ಗೆ ಭಾಳ ಖುಷಿ ಆಗ್ತದೆ. ಇಂದಿನ ದಿನಗಳಲ್ಲಿ ಭಾರಿ ಬೇಜಾರು ಸಂಖ್ಯೆ ಅಂದರೆ ನಮ್ಮ ಸಮುದಾಯದಲ್ಲೂ ತುಂಬ ಜನ ಮಕ್ಕಳು 8, 9, 10ನೇ ಕ್ಲಾಸಿಗೆ ಡ್ರಾಪ್ ಔಟ್ ಆಗ್ತಾ ಇದ್ದಾರೆ. ಯಾಕಂದರೆ ತಳಮಟ್ಟದ ಶಿಕ್ಷಣ ಸಿಗ್ತಾ ಇಲ್ಲ. ಹಾಗಾಗಿ ಸಮಸ್ಯೆ ಆಗ್ತಾ ಇದೆ. ಬೇರೆ ಎಲ್ಲ ಸ್ಕೀಮ್ಗಳಿಗೆ ಹೆಚ್ಚು ಅನುದಾನವನ್ನು ನೀಡುವುದಕ್ಕಿಂತ ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚಿನ ಅನುದಾನವನ್ನು ಕೊಡಬೇಕು. ಮತ್ತು ಅವರನ್ನು ಒಂದು ಫಾಲೋ ಅಪ್ ಮಾಡ್ತಕ್ಕಂಥ ಒಂದು ಪ್ಲ್ಯಾನನ್ನು ಮಾಡಬೇಕು. 1ನೇ ಕ್ಲಾಸಿಗೆ ಬಂದ್ರ ಮೇಲೆ ಪೆನ್ ಕಾಮರ್, ಪೇಪರ್ ಕಾಮರ್ ಎಷ್ಟೋ ಮನೆ ಇತ್ತು. ಅಂಥ ಮನೆ ಮಕ್ಕಳು ಇದಕ್ಕೆ ಬಂದರು, ವ್ಯವಸ್ಥೆ ಬಂದರೆ ಆಗ ಅಭಿವೃದ್ಧಿ ಆಗ್ತದೆ ಅಂತ ಹೇಳ್ಬೋದೇನು.
ಒಟ್ಟಾರೆಯಾಗಿ ಸಾಕಷ್ಟು ಸಮಸ್ಯೆಗಳು, ಸಮಾಜದ ಒಂದಿಷ್ಟು ಅಡೆತಡೆಗಳು ಇದ್ದರೂ ಕೂಡ ತಳಮಟ್ಟದ ಸಮುದಾಯದಿಂದ ಬಂದ ಓರ್ವ ಯುವತಿ ಛಲದಿಂದ ಸಮುದಾಯದ ಕನಸನ್ನ ನನಸಾಗಿಸಿದ್ದಾರೆ. ಯುವತಿ ಮುಂದೆ ಸಮುದಾಯದ ಉಳಿದ ಯುವ ಪೀಳಿಗೆಗೆ ಆದರ್ಶವಾಗಲಿ, ಕೊರಗ ಸಮುದಾಯದಿಂದ ಇನ್ನಷ್ಟು ಪ್ರತಿಭೆಗಳು ಹೊರಬರಲಿ ಎನ್ನುವುದೇ ನಮ್ಮ ಆಶಯ. ಅಂದರೆ ಒಂದು ಸಮುದಾಯದ ಒಂದು ಹುಡುಗಿ ಈ ರೀತಿಯಾಗಿ ಒಂದು ಸಾಧನೆ ಮಾಡಿರುವಂಥದ್ದು ಒಂದು ಸಮುದಾಯಕ್ಕೆ ಹೆಮ್ಮೆ. ಅದ್ರ ಜೊತೆ ವೈಯಕ್ತಿಕವಾಗಿ ನಾನು ಅದನ್ನು ಮನದಲ್ಲಿರಿಸಿಕೊಂಡು ನಾನು ಈ ಸಾಧನೆಗೆ ಇಳಿದೆ. ಮತ್ತು ಉದ್ದೇಶ ಪ್ರಾರಂಭಿಕ ಶಿಕ್ಷಣ ಅಥವಾ ಪ್ರಾಥಮಿಕ ಶಿಕ್ಷಣದ ವೇಳೆ MBBS ಮಾಡಬೇಕಂತ ಕನಸು ಇರಲಿಲ್ಲ. ಬಟ್ ಹೋಗ್ತಾ ಆ ಕನಸನ್ನು ಕಟ್ಟಿಕೊಂಡು ಅದನ್ನು ಸಾಕಾರಗೊಳಿಸುವತ್ತ ನಾನು ಹೋಗಿದ್ದೇನೆ. ಸೊ ಇದೊಂದು ಖುಷಿ ಕೊಟ್ಟಿದೆ ಅನ್ನುವಂಥ ಮಾತನ್ನು ಅವ್ರು ಹೇಳಿದರು. ಉಡುಪಿಯಿಂದ ಅಶ್ವಥಾಚಾರ್ಯ, ನ್ಯೂಸ್ ನೆಕ್ಸ್ಟ್.